ಬಿಹಾರದ, ಅಸ್ಸಾಂ ಮತ್ತಿತರ ರಾಜ್ಯಗಳಿಂದ ವಲಸೆ ಬಂದು ಕೊಡಗಿನಲ್ಲಿ ನೆಲೆ ನಿಂತಿರುವ ಕಾರ್ಮಿಕರಿಂದ ಗಂಡಾಂತರ ಕಾದಿದೆ ಎಂಬ ಜನಾಂತಂಕದ ಬೆನ್ನಲ್ಲೇ ಹಲವು ಅಪರಾಧ ಪ್ರಕರಣಗಳು ನಡೆಯುತ್ತಲೇ ಇವೆ. ಮಡಿಕೇರಿ ಹೊರವಲಯಕ್ಕೆ ಬಾಡಿಗೆಗೆಂದು ತೆರಳಿದ್ದ ಸ್ಥಳೀಯ ಆಟೋ ಚಾಲಕನ ಮೇಲೆ ಅಸ್ಸಾಂ ಮೂಲದ ಕಾರ್ಮಿಕರ ಗುಂಪೊಂದು ದೌರ್ಜನ್ಯ ಎಸಗಿ ಹಲ್ಲೆಗೆ ವಿಫಲ ಯತ್ನ ನಡೆಸಿದ ಪ್ರಕರಣ ಬುಧವಾರ ತಡರಾತ್ರಿ ನಡೆದಿದೆ. ದುಷ್ಕರ್ಮಿಗಳ ಹಿಡಿತದಿಂದ ಹೇಗೋ ತಪ್ಪಿಸಿಕೊಂಡು ಮಡಿಕೇರಿ ಸೇರಿರುವ ಯುವಕ ಗುರುವಾರ ಈ ಬಗ್ಗೆ ಪೊಲೀಸ್ ದೂರು ಸಲ್ಲಿಸಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸ್ಸಾಂ ಮೂಲದ 4 ಕಾರ್ಮಿಕರನ್ನು ಮಡಿಕೇರಿ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಹೊರ ರಾಜ್ಯದ ಕಾರ್ಮಿಕರ ಬಗೆಗಿನ ದಾಖಲೆಗಳನ್ನು ಸಂಗ್ರಹಿಸದೆ ಕೆಲಸಕ್ಕೆ ನೇಮಿಸಿಕೊಂಡಿರುವ ಸ್ಥಳೀಯ ರೆಸಾರ್ಟ್ ಮಾಲೀಕರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಚಾಲಕನ ಮೇಲೆ ದೌರ್ಜನ್ಯವೆಸಗಿ ಹಲ್ಲೆಗೆ ಯತ್ನಿಸಿರುವ ಅಸ್ಸಾಮಿಗರ ಕೃತ್ಯವನ್ನು ಆಟೋ ಚಾಲಕರ ಸಂಘ ತೀವ್ರವಾಗಿ ಖಂಡಿಸಿದೆ. ಸಂತೆ ದಿನವಾದ ಶುಕ್ರವಾರ ಆಟೋಗಳಲ್ಲಿ ಅಸ್ಸಾಂ ಕಾರ್ಮಿಕರನ್ನು ಹತ್ತಿಸಿಕೊಳ್ಳದೆ ನಿರ್ಬಂಧ ಹೇರಲು ಚಾಲಕರು ನಿರ್ಧರಿಸಿದ್ದಾರೆ. ಬುಧವಾರ ದಿನೇಶ್ ಶೆಟ್ಟಿ ಎಂಬ ಆಟೋ ಚಾಲಕ ನಗರದಿಂದ 2 ಅಸ್ಸಾಂ ಯುವಕರನ್ನು ಗಾಳಿಬೀಡು ಕಡೆಗೆ ಬಾಡಿಗೆಗೆ ಕರೆದೊಯ್ದಿದ್ದ. ಕೂಟುಹೊಳೆ ಸಮೀಪದ ಕೋಳಿಗೂಡು ಜಂಕ್ಷನ್ವರೆಗೆ ತೆರಳಿ ಅಲ್ಲಿಂದ ಇನ್ನೊಂದು ಒಳ ರಸ್ತೆಯಲ್ಲಿ ತೆರಳುವಂತೆ ಯುವಕರು ಚಾಲಕನಿಗೆ ಸೂಚಿಸಿದ್ದರು. ಆ ಸ್ಥಳಕ್ಕೆ 300 ರೂಪಾಯಿ ಬಾಡಿಗೆ ಬೇಕೆಂದು ದಿನೇಶ್ ಶೆಟ್ಟಿ ಮುಂಚಿತವಾಗಿ ತಿಳಿಸಿದ್ದರು ಎನ್ನಲಾಗಿದೆ. ಆದರೆ 240 ರೂಪಾಯಿಗಳನ್ನು ಆನ್ಲೈನ್ ಮೂಲಕ ಪಾವತಿಸಿದ ಯುವಕ ಉಳಿದ ಹಣವನ್ನು ಕೊಡುತ್ತೇನೆಂದು ಸ್ವಲ್ಪ ದೂರ ತೆರಳಿ ಹಿಂದಿರುಗುವಾಗ ಇನ್ನಷ್ಟು ಯುವಕರೊಂದಿಗೆ ಬಂದು ದಿನೇಶ್ ಶೆಟ್ಟಿ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ದಿನೇಶ್ ಶೆಟ್ಟಿ ವಿರುದ್ಧ ನಿಂದಿಸಿದ್ದಲ್ಲದೆ ಅಷ್ಟೊಂದು ಹಣ ಕೊಡುವುದಿಲ್ಲ ಎಂದು ಮೈಮುಟ್ಟಿ ದೌರ್ಜನ್ಯವೆಸಗಿದ್ದಾರೆ. ಅಲ್ಲದೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಿನ್ನೆ ರಾತ್ರಿ ಚೌಕಿ ವೃತ್ತದಲ್ಲಿ ನಾನು ಗಾಡಿ ನಿಲ್ಲಿಸಿದೆ. ಸೊ ಗಾಡಿ ನಿಂತಿರಬೇಕಾದ್ರೆ 2 ಹುಡುಗರು ಬರ್ತಾರೆ. ಅವರು ಬಂದುಬಿಟ್ಟು ಹೀಗೆ ಕಾಲೂರು ರೋಡು ಗಾಳಿಬೀಡು ಅಂತ ಹೇಳ್ತಾರೆ. ಸೊ ಗಾಳಿಬೀಡಲ್ಲಿ ಎಲ್ಲಿ ಅಂತ ಹೇಳುವಾಗ ಇನ್ನೊಬ್ಬನಿಗೆ ಫೋನ್ ಮಾಡಿ ಕೊಡ್ತಾನೆ, ಹಿಂಗೆ ಕಾಲೂರು ರೋಡಲ್ಲಿ ಲೆಫ್ಟ್ ಹೋಗಬೇಕು ಅಂತ, ಮೇನ್ ರೋಡಲ್ಲಿ ಅಂತ ಹೇಳ್ತಾರೆ. ಅವಾಗ ನಾನು ಹೇಳಿದೆ, ಇಲ್ಲ ನಾನು ನೈಟ್ ಆಗಿದೆ, ನಾನು ಓಡಿಸಲ್ಲ, ನಾನು ಬೇರೆ ಗಾಡಿ ಮಾಡಿ ಕೊಡ್ತೀನಿ ಅಂದರೆ ಇನ್ನೊಂದು 2 ಗಾಡಿಗಳನ್ನ ಮಾತಾಡಿಸಿ ಕೊಟ್ಟೆ. ಅವಾಗ ಏನಾಯ್ತು ಅಂದರೆ ಅವರಿಬ್ಬರು ಹೋಗ್ಲಿಕ್ಕೆ ಇಲ್ಲ ನಾವು ಹೋಗಲ್ಲ ಅಣ್ಣ ಅಂತ ಹೇಳಿದಾಗ ಇವರು ನನ್ನ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನಂದರೆ ನಾನು ಊಟ ಮಾಡಿಲ್ಲ, ನಾನೀಗ ಹೊರಗಡೆಯಿಂದ ಬಂದಿದ್ದೀವಿ, ತುಂಬ ಸಮಸ್ಯೆಲಿದ್ದೀವಿ, ಸ್ವಲ್ಪ ಒಂದು ಬಿಟ್ಕೊಡಿ ಭಯ್ಯ ಅಂತ ಹೇಳ್ಬಿಟ್ಟು ಕೇಳಿದ್ರಿಂದ ನಾನು ಆಯಿತು ಓಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. 9 ಕಳೆದಿತ್ತು. ಆವಾಗಲೇ ನಾನು ಅಲ್ಲಿಂದ ಬರುವಾಗ ನಾನು 2-3 ಸಲ ಕೇಳಿದೆ, ಮೇನ್ ರೋಡಾ ಅಂತಲೇ ಕೇಳಿದೆ. ಹೌದು ಅಂತಲೂ ಕೂಡ ಹೇಳಿದ್ರು. ಹೋದ ನಂತರ ಕಾಲೂರು ಅಂದರೆ ಕೋಳಿಕಟ್ಟೆಯಿಂದ ರೈಟ್ ಸೈಡ್ ತೊಗೊಂಡು ಕಾಲೂರು ರೋಡಲ್ಲಿ ಸೀದಾ ಹೋಗ್ತಾರೆ. ಇವ್ರಿಗೆ ಲೊಕೇಶನ್ ಅವರು ನೋಡಿಲ್ಲ. ಆದರೆ ಪುನಃ ಒಂದು 3 ಕಿಲೋಮೀಟ್ರ್ ಮುಂದೆ ಹೋಗಿದ್ದೀವಿ. ಅದಾದಮೇಲೆ ನಾನು ಲೊಕೇಶನ್ ಇಸ್ಕೊಂಡು ಹೇಳಿದೆ, ಈ ರೂಟ್ ಅಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಪುನಃ ಕರ್ಕೊಂಡು ಹೋಗುವಾಗ ಅಲ್ಲಿಂದ ಮೇನ್ ರೋಡಲ್ಲಿ ಬಿಡ್ತೀನಿ ಅಂದೆ. ಇಲ್ಲ ಭಯ ನೀವು ಒಳಗೆ ಬಿಡಬೇಕು, ಅದೇನಿದೆ ನಾನು ಕೊಡ್ತೀನಿ ಅಂತ ಹೇಳಿದೆ. ನಾವು ಹೋಗೋಗೇ 300 ರೂಪಾಯಿ ನಾನು ಬಾಡಿಗೆ ಮಾತಾಡಿ ಹೋಗಿದ್ದೆ. ಅದಾದ ನಂತರ ಮೇನ್ ರೋಡಿಗೆ ಬಿಡ್ತೀನಿ ಅಂತ 300 ರೂಪಾಯಿ ಮಾತಾಡಿ ಹೋಗಿದ್ದು. ಅಲ್ಲಿ ಒಳಗೆ ಹೋಗಬೇಕು, ಅಲ್ಲಿಂದ 1.5 ಕಿಲೋಮೀಟ್ರ್ ಮಣ್ಣು ರೋಡು ಅಂದರೆ ಕನ್ಸ್ಟ್ರಕ್ಷನ್ ನಡೆಯುವಂಥ ಸ್ಥಳ ಇದೆ. ಸೊ ಅಲ್ಲಿ ಇವರು ಕೆಲಸ ಮಾಡೋರಂತೆ. ಅಲ್ಲಿ ಹೋದ ನಂತರ ಇಳಿದ ತಕ್ಷಣ ಅವರ ಟೋನೇ ಚೇಂಜ್ ಆಯಿತು. ನಾನು ಹೇಳಿದೆ 240 ರೂಪಾಯಿ ಫೋನ್ಪೇ ಮಾಡಿದ್ದಾರೆ. ನಾನು ಸ್ಕ್ಯಾನರ್ ಕೊಟ್ಟೆ, 240 ರೂಪಾಯಿ ಫೋನ್ಪೇ ಮಾಡಿರ್ತಾರೆ. ಅದಾದಮೇಲೆ ನಾನು ಹೇಳಿದೆ, ಇಲ್ಲ 300 ರೂಪಾಯಿ ಬೇಕೇ ಬೇಕು, ಗಾಡಿ ಇಷ್ಟು ಧೂಳಾಗಿದೆ, ಗಾಡಿ ರೋಡ್ ಚೆನ್ನಾಗಿಲ್ಲ ಅಂತ ಹೇಳುವಾಗ ನಾನು 1 ನಿಮಿಷ ಕರ್ಕೊಂಬರ್ತೀನಿ, ನಾನು ತೊಗೊಂಬರ್ತೀನಿ, ದುಡ್ಡು ತೊಗೊಂಬರ್ತೀನಿ ಅಂತ ಆವಾಗನೇ ಗಾಡಿ ಮೇಲೆ ಕಾಲಿಟ್ಟು ನಾನು ಹೇಳಿದೆ ಕಾಲು ತೆಗಿ ಅಂದರೆ ರಕೆದೋ ಕ್ಯಾವತ್ತೆ ಭಯ ಹಾಗೆ ಅಂದ್ಕೊಂಡು ಸ್ವಲ್ಪ ಟೋನ್ ಚೇಂಜ್ ಆಗಿದೆ. ಅದಾದಮೇಲೆ ದುಡ್ಡು ತರಲಿಕ್ಕೆ ಅಂತೇಳ್ಬಿಟ್ಟು ಅವನು ಒಳಗೆ ಹೋಗಿರ್ತಾನೆ. ಹೋದಾಗ ಅಂದರೆ ನನ್ನ ಜೊತೆಲಿ ಬಂದವನು ಒಬ್ಬ ದುಡ್ಡು ತರಲಿಕ್ಕಂತ ಹೋದವನು ಜೊತೆಲಿ ಬರುವಾಗ ಇನ್ನೂ 3 ಜನ ಕರ್ಕೊಂಬರ್ತಾನೆ. ಅದರಲ್ಲಿ ಒಬ್ಬ ಅವನ ಸೂಪರ್ವೈಸರ್ ಅಂತ, ಅಂದರೆ ನಮಗೆ ಇವತ್ತು ಗೊತ್ತಾಗಿದ್ದು ಸೂಪರ್ವೈಸರ್ ಅಂತ. ಅವನು ಈಸ್ ಅ ಡ್ರಂಕಡ್, ತುಂಬ ಕುಡಿದಿದ್ದಾನೆ. ಕುಡಿದು ಪುನಃ ಬರುವಾಗ ಅಂದರೆ ಅವಾಚ್ಯ ಶಬ್ದದಿಂದ ಆಟೋದವ್ರಿಗೂ ಬೈತಾರೆ. ಸೇಮ್ ನನಗೂ ಕೂಡ ಬೈಲಿಕ್ಕೆ ಬರ್ತಾನೆ. ಮತ್ತು ನನ್ನ ಶರ್ಟ್ ಹಿಡಿದು ಎಳಿತಾನೆ, ಯಾವನು ನಿನಗೆ ಎಲ್ಲ 100-150 ರೂಪಾಯಿ ಬರ್ತಾನೆ, ನೀ ಯಾರಿಗೆ 250-300 ರೂಪಾಯಿ ಕೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಗಾಡಿನ ಹಿಂಗೆ ಅಲ್ಲಾಡಿಸ್ತಾರೆ, ಮಿರರ್ನ ತಿರುಗಿಸ್ತಾನೆ. ಅದಾದ ನಂತರ ನಾನು ಹೇಳಿದೆ ಕೊಡೋದಿದ್ರೆ ದುಡ್ಡು ಕೊಡು, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ಕಿದರ್ ಜಾಯಗ ಅಂತ ಹೇಳ್ಕೊಂಡು ಇಟ್ಕೊಂಡು ನನ್ನನ್ನು ಶರ್ಟ್ ಹಿಡಿದು ಎಳೆಯೋದು, ಹಿಂಗೆ ತಳ್ಳೋದು ಇದೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ 25-30 ಜನ ಆಲ್ರೆಡಿ ಅಲ್ಲಿ ಇದ್ದರು. ಅಂದರೆ ಇವರು ಹೆಂಗೆ ಅಂತೆಲ್ಲ ಹೋಗುವಾಗ ಅಸ್ಸಾಂ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಲ್ಲೋದ ನಂತರ ಬೆಂಗಾಲಿ ಟೋನ್ ಚೇಂಜ್ ಆಗುತ್ತೆ, ಅಂದರೆ ಪ್ಯೂರ್ ಬೆಂಗಾಲಿ ಸ್ಲ್ಯಾಂಗ್ ಅದು. ಸೊ ಅದನ್ನು ಕರೆಯುವಾಗ ಇವರೆಲ್ಲ ಸೇರಿಕೊಂಡು ಆಟೋದ ಹತ್ರ ಬರ್ತಾರೆ. ಆವಾಗ ನಾನು ಮುನ್ನೆಚ್ಚರಿಕೆಯಾಗಿ ಏನು ಮಾಡ್ಕೊಂಡೆ, ಇವ್ರ ಜೊತೆ ನಾನು ವಾದ ವಿವಾದಕ್ಕೆ ನಿಂತರೆ ಇದು ಏನಾದರೂ ದೊಡ್ಡದಾಗಿ ಆಗುತ್ತೆ. ಸೆಕ್ಯೂರಿಟಿ ಕೂಡ ಇರಲಿಲ್ಲ, ಕ್ಯಾಮ್ರಾ ಕೂಡ ದೂರ ಇತ್ತು. ಅದರಿಂದ ಏನು ಮಾಡಿದೆ, ನಾನು ಗಾಡಿ ಸ್ಟಾರ್ಟಲ್ಲಿತ್ತು, ಲೈಟಲ್ಲಿ ಇವರ ಮುಖಗಳನ್ನ ನೋಡ್ಕೊಂಡಿದ್ದೆ ಹೊರತು. ಅದಾದ ನಂತರ ನಾನು ಹಿಂದೆ ಬರಲಿಕ್ಕೆ ರಿವರ್ಸ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಇವನ್ ನನ್ನ ಗಾಡಿದು ರಾಡನ್ನು ಗಟ್ಟಿಗೆ ಹಿಡ್ಕೊಂಡು ಹಿಂದೆ ಹೋಗೋದೆ, ತೆರಕು ಮಾರೇಗ ತುಮಕಿ ಇದರಿ ಜಿಂದ ದಫನ್ ಕರೆಗ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವನಿಗೆ ನನಗೆ ಧಮಕಿ ಹಾಕ್ಕೊಂಡು ಶರ್ಟನ್ನು ಹಿಡಿದು ಕೂಡ ಎಳಿತಾ ಇರ್ತಾನೆ.
ನಾನು ಅದಾದ ನಂತರ ಅಲ್ಲಿಂದ ನಾನು ಮೆಲ್ಲ ರಿವರ್ಸ್ ಬಿಟ್ಟು ಫಾಸ್ಟಾಗಿ ಗಾಡಿನ ಮೂವ್ ಮಾಡ್ಕೊಂಡು ಬಂದು ನಾನು ಮಡಿಕೇರಿ ಟೌನಿಗೆ ಬಂದ ತಕ್ಷಣ ನಮ್ಮ ಸಂಘದವರಿಗೆ ಗ್ರೂಪ್ ಮುಖಾಂತರ ಎಲ್ಲರಿಗೂ ವಿಷಯ ತಿಳಿಸಿ ಇವತ್ತು ಸಂಘದ ಮುಖಾಂತರ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲೇ ನಾವು ಗ್ರಾಮಾಂತರ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ. ಅದರ ಬಗ್ಗೆ ನನ್ನನ್ನು ಈಗ ಕರ್ಕೊಂಡು ಹೋಗಿ ಅವರನ್ನು ಮುಖವನ್ನು ವೆರಿಫಿಕೇಷನ್ ಮಾಡಿ ಅವರನ್ನು ತನಿಖೆ ಮಾಡ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅಂತ ನಾವು ಆಟೋ ಚಾಲಕರು ಠಾಣೆ ಮುಂಭಾಗ ಜಮಾಯಿಸುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆಟೋ ಚಾಲಕರೊಂದಿಗೆ ಕೋಳಿಗೋಡು ಪ್ರದೇಶಕ್ಕೆ ತೆರಳಿ ಹಲ್ಲೆಗೆ ಯತ್ನಿಸಿದ ಆರೋಪಿತ ಯುವಕರನ್ನು ಮಡಿಕೇರಿಗೆ ಕರೆತಂದಿದ್ದಾರೆ. ವಿಚಾರಣೆ ಬಳಿಕ ಪಶ್ಚಿಮ ಬಂಗಾಳ ಮೂಲದ ಉಪ್ಪಮಿಯ ಸುಶಾಂತ್, ಕೃಷ್ಣ ಸದರಾಯ ಮತ್ತು ರಾಕಿ ಆನಂ ಎಂಬವರನ್ನು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಈಗ ಸಂಘದಿಂದ ನಾವು ಇದನ್ನು ನಿರ್ಧಾರ ಏನೆಂದರೆ, ಇವತ್ತು ಕಷ್ಟಪಟ್ಟು ದುಡಿತಿರುವ ಚಾಲಕ ಇವತ್ತು ರಾತ್ರಿ ಹಗಲು ನಿದ್ರೆ ಕೆಟ್ಟು ದುಡಿತಾ ಇರ್ತಾನೆ. ಇಂಥ ಚಾಲಕನಿಗೆ ಇವರು ಇವತ್ತು ಹೊರಗಡೆಯಿಂದ ಬಂದವರು, ಇವರು ಈ ಇನ್ಸಿಡೆನ್ಸ್ ಇವತ್ತು ಕೇವಲ ಒಂದು ಆಟೋಗೆ ಅಲ್ಲ, ಇವತ್ತೊಬ್ಬ ಎಸ್ಟೇಟ್ ಓನರಿಂದ ಹಿಡಿದು ಎಷ್ಟು ಮಹಿಳೆಯರಿಗೆ ಇವತ್ತು ಕೊಡಗಿನಲ್ಲಿ ಇವತ್ತು ಅನ್ಯಾಯ ಆಗಿದೆ, ಅತ್ಯಾಚಾರ ಮಾಡಿದ್ದಾರೆ, ಓನರ್ಗಳನ್ನ ಹೊಡೆದು ಹಾಕಿದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ತಿಲ್ಲ. ಮೊನ್ನೆ ತಾನೇ ನಮ್ಮ ಇಲ್ಲಿಯ ವಿಧಾನಸಭೆದ ನಮ್ಮ ಈ ಕ್ಷೇತ್ರದ ಶಾಸಕರು ಮಾನ್ಯ ಮಂತ್ರಿಗೌಡರವರು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಅಸ್ಸಾಮಿಗಳಿಂದ ಇಲ್ಲಿ ಎಲ್ಲ ಕಡೆ ಎಸ್ಟೇಟಿಂದ ಹಿಡಿದು ಪ್ರತಿಯೊಂದು ಕಡೆ ಅವರದ್ದು ದುರಾಡಳಿತ ನಡೀತಾ ಉಂಟು. ಇದನ್ನು ನಾವು ತಡೆಗಟ್ಟುವ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ಗೃಹ ಮಂತ್ರಿಗಳಿಗೂ ಅದನ್ನು ತಿಳಿವಾಗಿ ಹೇಳಿದ್ದಾರೆ. ಆದರೆ ಅದ್ರ ಬಗ್ಗೆ ಯಾವ ಕ್ರಮ ತಗೊಳ್ತಿಲ್ಲ. ಏನಾಗ್ತಿದೆ ಅಂತಂದರೆ ಇವತ್ತು ಇಡೀ ಮುಂದೆದು ತಪ್ಪು ನಮ್ಮವ್ರದ್ದೇ ಇದೆ. ಕಮ್ಮಿ ಬೆಲೆಗೆ ಸಂಬಳಕ್ಕೆ ಬರ್ತಾರೆ ಅಂತ ಹೇಳೋ ದೃಷ್ಟಿಯಿಂದ ಎಲ್ಲ ಎಸ್ಟೇಟಲ್ಲಿ ತುಂಬಿಸ್ತಾ ಇರೋದು ಇವತ್ತು ಅವ್ರನ್ನೇ. ಇವತ್ತು ಕೊಡಗು ಜಿಲ್ಲೆಯ ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಇದು ಅರ್ಧದಷ್ಟು ಇವತ್ತು ಅಸ್ಸಾಮಿಗಳೇ ಇದ್ದಾರೆ. ಇಲ್ಲಿ ಅಸ್ಸಾಮಿಗಳಂತ ಹೇಳ್ತಿದ್ದಾರೆ ಅಷ್ಟೇ ಹೊರತು ಅವರೆಲ್ಲ ಬಾಂಗ್ಲಾದವರೇ. ಇವರು ಇವತ್ತು ದುರಾಡಳಿತ ಎಲ್ಲಿವರೆಗೆ ತಲುಪಿದೆ ಅಂದರೆ, ಮೊನ್ನೆ ಒಂದು ಇನ್ಸಿಡೆನ್ಸ್ ನಡೀತು. ಇದೇ ಗಣಪತಿ ಬೀದಿ ಸ್ವಲ್ಪ ಅಲ್ಲಿ ಒಂದು ಹಾಲ್ಡೇ ಇದೆ, ಅದರಿಂದ ಸ್ವಲ್ಪ ಮೇಲೆ ಒಬ್ಬ ಆಟೋದವನ ಹತ್ರ ಬಂದು ವೈಲ್ಡ್ನೆಸ್ ರೆಸಾರ್ಟಿಗೆ, ಮೇಕೆರೆ ಹತ್ರ ಇರೋದು ಟಿ ಜಾನ್ ಅವ್ರದ್ದು ರೆಸಾರ್ಟಿಗೆ ಇಬ್ಬರು ಬಂದಿದ್ದಾರೆ. ಎಷ್ಟು ಅಂತ ಕೇಳಿದ್ದಾರೆ. ಅವನು 150 ಅಂತ ಹೇಳಿದ್ದಾನೆ. ಹೇಳಿಕೊಳ್ಳಿ ಅವನ ಮೇ ಕಾಯಕ್ಕೆ ಕ್ಯಾ ಸಭ್ಯ ಸೌಕಾತ ತು ಕ್ಯಾ 125 ಬೋಲ್ತಾ ಹೇಳಿ ಮೇ ಕೈ ಆಗ್ತಾ ಇದ್ದಾರೆ. ಸಡನ್ಲಿ ನಾವು ಮೇಲಿಂದ ಬರ್ತಿರೋ ನಿಲ್ಲಿಸ್ಬಿಟ್ಟು ಏನೋ ಅಂತ ಕೇಳಿದೆ ಅವನ್ನ. ಅಟ್ಟೋದು ಹೀಗೆ ಅಣ್ಣ ಅಂತೇಳಿ ಅವ್ರಿಗೆ ಹೊಡ್ಲಿಕ್ಕೆ ಕೈ ಎತ್ತೋ ಅಷ್ಟೊತ್ತಿಗೆ ಅವರು ಅಲ್ಲಿಂದ ಹೋಗ್ಬಿಟ್ರಿ ಬಳಸ. ಹಾಗೆ ಈ ಥರ ಇನ್ಸಿಡೆನ್ಸ್ ತುಂಬ ಇದೆ. ಇವತ್ತು ಅವರು ಬಾಯಿ ಮಾತಿನಲ್ಲಿ ಇಷ್ಟಿದ್ದಾರೆ, ನಾಳೆ ದಿನ ಅವರು ಎಲ್ಲರನ್ನೂ ಅಟ್ಯಾಕ್ ಮಾಡಿ ಬಾರೋ ಅಂತೇಳಿ ಶರ್ಟ್ ಬಿಡದು ಹಿಡಿದು ಎಳ್ಕೊಂಡು ಹೋಗೋ ಸ್ಥಿತಿಗೆ ಅವ್ರಿಗೆ ಬರ್ತದೆ. ಯಾಕೆಂದರೆ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಬೇಗ ಸರ್ಕಾರಕ್ಕಿಂತ ಮೊದಲು ಇಲ್ಲಿದ್ದ ಜನತೆಗಳು ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ಇದನ್ನು ನಾಳೆ ಅದಕ್ಕಾಗಿ ನಾವು ಒಬ್ಬೇ ಒಂದು ಅಸ್ಸಾಮಿಗಳೇ ಯಾವ ಬಾಂಗ್ಲಾ ನಾವು ಜ್ಞಾನ ಗೊತ್ತಿಲ್ಲ, ಅವ್ರನ್ನ ಯಾವ ಎಸ್ಟೇಟ್ ಯಾವ ಊರು ಎಲ್ಲೇ ಇರಲಿ ರಿಕ್ಷಾದಲ್ಲಿ ಅವರು ನಾಳೆ ಸಂತೆಗೆ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಬಾರ್ದು. ಮತ್ತು ನಮ್ಮ ರಿಕ್ಷಾ ಚಾಲಕರಿಗೆ ಇದರಲ್ಲಿ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬ 5-6 ಜನ ಹಸ್ಕೊಳ್ತಾರೆ. ಅದ್ರ ಜೊತೆಗೆ ಅವ್ರದ್ದು 4-5 ಮೂಟೆಗಳು ಅದೆಲ್ಲ ತುಂಬಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ನಮ್ಮ ರಿಕ್ಷಾ ಚಾಲಕರು ಮಾಡ್ತಿದ್ದಾರೆ. ಇವತ್ತು ಎಲ್ಲರೂ ಒಬ್ಬ ರಿಕ್ಷಾ ಚಾಲಕನೇ ಆಗಿದೆ, ಅದು ಅವ್ರಿಗೆ ಯೋಚನೆ ಇಲ್ಲ, ನಾಳೆ ನಮಗೂ ಬರ್ಬೋದು ಅಂತ ಹೇಳೋ ಕಲ್ಪನೆ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ರಿಕ್ಷಾ ಚಾಲಕರಿಗೆ ಇದರ ಮೂಲಕ ಹೇಳ್ತಾ ಇದ್ದೀನಿ, ನಾಳೆ ಯಾರು ಒಬ್ಬರು ಮಾರ್ಕೆಟಿಂದಾಗಲಿ ಬಸ್ ಸ್ಟ್ಯಾಂಡ್ ಎಲ್ಲಿಂದಲೂ ಅಸ್ಸಾಮಿಗಳನ್ನ ಹಸ್ಬಾರ್ದು. ಯಾಕೆ ನಾವು ಯೂನಿಯನಿಂದಲೂ ಅಲ್ಲಿ ಬಂದು ನಿಲ್ತಿರ್ತೀವಿ, ಹಸ್ಸೋದಾಗ ಮಾಡ್ತೀವಿ ಪ್ರತಿಯೊಬ್ಬರು. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಒಂದು ಗ್ರೂಪ್ ಇದೆ ಅಸ್ಸಾಮಿ ಅವ್ರದ್ದೇ, ಅವರೆಲ್ಲ ಇದರಲ್ಲಿ ಲಿಂಕ್ ಶೇರ್ ಮಾಡ್ತಾರೆ. ಹಾಗೆ ಎಲ್ಲಿ ಏನಾಗುತ್ತೋ ತಕ್ಷಣ ಎಲ್ಲ ಕಡೆ ಎಲ್ಲರೂ ಬಂದು ಸೇರ್ತಾರೆ. ಆ ವಿಚಾರಕ್ಕೆ ನಾವು ಜಾಗೃತರಾಗಬೇಕು. ಹುಟ್ಟಿ ಬೆಳೆದವರೇ ಇಲ್ಲಿ ಜಾಗೃತರಾಗ್ತಿಲ್ಲ, ಎಲ್ಲಿಂದ ಬಂದವರು ಜಾಗೃತರಾಗಿ ನಮ್ಮನ್ನು ಮೇಯಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನ ನಾವು ಇಲ್ಲಿ ಅವರ ಕಾಲಾಳುಗಳಾಗಬೇಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಾಳೆ ಎಲ್ಲ ಚಾಲಕರು ಒಗ್ಗಟ್ಟಾಗಬೇಕು, ಅವ್ರು ಯಾರೊಬ್ಬರು ಹಸ್ಬಾರ್ದು. ಅಸ್ಸಾಂ ಮೂಲದ ಕಾರ್ಮಿಕರಿಂದ ಕೊಡಗಿನಲ್ಲಿ ಅಪರಾಧ ಪ್ರಕರಣಗಳು ಮರುಕಳಿಸುತ್ತಿರುವುದನ್ನು ಖಂಡಿಸಿರುವ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘವು ಈ ಬೆಳವಣಿಗೆ ವಿರುದ್ಧ ಜಾಗೃತಿ ಮೂಡಿಸಲು ಮುಂದಾಗಿದೆ. ಸಂತೆ ದಿನವಾದ ಶುಕ್ರವಾರ ಅಸ್ಸಾಂ ಮೂಲದ ಕಾರ್ಮಿಕರನ್ನು ಆಟೋ ರಿಕ್ಷಾದಲ್ಲಿ ಹತ್ತಿಸದೆ ನಿರ್ಬಂಧಿಸಲಾಗುವುದು ಎಂದು ಚಾಲಕರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.